ಸುವರ್ಣ. ನಿಮ್ಮನ್ನ ನೆನ್ಸ್ಕೊಂಡಾಗೆಲ್ಲ ನನಗೆ ತುಂಬಾ ಬೇಜಾರಾಗುತ್ತೆ. ನೀವಂತ ನರ್ಕದಲ್ಲಿದ್ದೀರಾ ಅಂತ. ನನ್ನ ಬಗ್ಗೆ ಯೋಚನೆ ಬಿಡಿ, ನಾನು ಹೇಗೋ ಇರ್ತೀನಿ. ನೀವು ಹೊಸದಾಗಿ ಮದುವೆ ಆಗಿದ್ದೀರಾ, ನಿಮ್ಮ ಜೀವನ ಚೆನ್ನಾಗಿರ್ಬೇಕು, ಅದೇ ನನ್ನ ಆಸೆ. ಅಂದಹಾಗೆ ಅದಕ್ಕೆ ನೀವು ಸ್ವಲ್ಪ ಹುಷಾರಾಗಿರ್ಬೇಕು. ಹುಷಾರಾಗ? ಯಾಕೆ, ಏನಾಯ್ತು? ನನ್ನ ಗಂಡನಿಂದ ನಿಮಗೆ ತೊಂದರೆ ಆಗೋ ಚಾನ್ಸಸ್ ಇದೆ. ನಿಮ್ಮ ಗಂಡನಿಂದನ ನನಗೇನು ತೊಂದರೆ ಆಗುತ್ತೆ? ಅದು ಅದಕ್ಕೆ. ಅಯ್ಯೋ ಬೇಡ, ರಜನಿ ಅದಕ್ಕೆನ ಸಾಯಿಸೋದು ಪ್ರಯತ್ನ ಪಟ್ಟಿದ್ದು ನನ್ನ ಗಂಡನೇ ಅಂತ ಗೊತ್ತಾದ್ರೆ ಅವ್ರು ತುಂಬಾ ಬೇಜಾರು ಮಾಡ್ಕೋತಾರೆ. ಅದಕ್ಕೆ ಯಾಕೆ ಏನು ಅಂತ ಕೇಳಬೇಡಿ. ಆದರೆ ನನ್ನ ಗಂಡನಿಗೆ ನಿಮ್ಮ ಮೇಲೆ ತುಂಬ ಕೋಪ ಇದೆ. ಶಾಮಿಲಿ, ನಿನ್ನ ಪ್ರೀತಿಯೆಲ್ಲ ನನ್ನ ಜೊತೆಗೆ ಇರಬೇಕಾದ್ರೆ ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ. ಸರಿ, ಅದಕ್ಕೆ ನೀವು ಅಣ್ಣ ಯಾವಾಗಲೂ ಚೆನ್ನಾಗಿರಬೇಕು, ಅದನ್ನೇ ನಾನು ಬಯಸೋದು. ಅಣ್ಣ ಸ್ವಲ್ಪ ಮುಂಗೋಪಿ, ಆದರೆ ತುಂಬ ಒಳ್ಳೆಯವನು. ಅವನು ನಿಮ್ಮನ್ನ ತುಂಬ ಚೆನ್ನಾಗಿ ನೋಡ್ಕೋತಾನೆ. ಸರಿ, ನಾನು ನಿನ್ನ ಫೋನ್ ಇಡ್ತೀನಿ. ಜಾಸ್ತಿ ಹೊತ್ತು ಮಾತಾಡೋದಕ್ಕಾಗೋದಿಲ್ಲ. ಬಾಯ್. ಬಾಯ್ ಶಾಮಿಲಿ. ಏನಮ್ಮ ಆರ್ಯ ನನಗೆ ಯಾಕೆ ತೊಂದರೆ ಕೊಡ್ತಾ ಇದ್ದಾನೆ ಅಂತ ನಿನಗೆ ಗೊತ್ತಿಲ್ಲ, ಆದ್ರೆ ನನಗೆ ಗೊತ್ತು. ನಿನ್ನ ಒಳ್ಳೇದಕ್ಕೆ ನಾನು ಅದನ್ನ ಯಾರಿಗೂ ಹೇಳಲ್ಲ. ಆದ್ರೆ ನನಗೇನು ಆಗದೆ ಇರೋದಕ್ಕೆ ನನ್ನ ಗಣಪ ನನ್ನ ಜೊತೆಗಿದ್ದಾನೆ. ಏಯ್, ಎಷ್ಟೇ ಧೈರ್ಯ ನಿನಗೆ? ಯಾರಿಗೂ ಕಾಣದೇ ಇರೋ ಹಾಗೆ ಬಂದು ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇದೆಯಾ? ಯಾರ ಜೊತೆ ಮಾತಾಡ್ತಿದ್ದೆ? ಏನೇ ಮಾತಾಡ್ತಿದ್ದೆ? ಅತ್ತೆ, ಅದು ಅದು ನನ್ನ ಫ್ರೆಂಡ್ ಹತ್ರ ಅತ್ತೆ. ಓಹೋ, ಯಾವ ಫ್ರೆಂಡ್ ಅಮ್ಮ? ನನಗೆ ಗೊತ್ತಿಲ್ದಿರೋ ಯಾವ ಫ್ರೆಂಡೇ? ಅದು ನಂದಿನಿ ಅಂತ ಅತ್ತೆ, ನನ್ನ ಫ್ರೆಂಡು. ಫೋನ್ ಕೊಡು. ಕೊಡೆ. ಇದೇ ಕೊನೆ. ಇನ್ನೊಂದು ಸಲ ನನಗೆ ಗೊತ್ತಿಲ್ಲದೆ ಯಾರ ಜೊತೆನಾದರೂ ನೀನು ಫೋನಲ್ಲಿ ಮಾತಾಡಿದ್ಯೋ ನಿನ್ನ ಕತೆ ಅಷ್ಟೇ, ಗೊತ್ತಾಯ್ತಾ? ಸರಿ ಅತ್ತೆ. ಅಬ್ಬಾ, ರಜಿನಿ ಅದಕ್ಕೆ ನಂಬರ್ನ ನಂದಿನಿ ಅಂತ ಸೇವ್ ಮಾಡ್ಕೊಂಡಿದ್ದಕ್ಕೆ ಬದಿಕೊಂಡೆ. ರೀ, ನಾನೊಂದು ಮಾತು ಹೇಳು. ಎಷ್ಟು ದಿನ ಅಂತ ಹೀಗೆ ಬಾಡಿಗೆ ಕಾರಲ್ಲಿ ಓಡಾಡೋದು? ಚಿಕ್ಕದಾದ್ರೂ ಪರವಾಗಿಲ್ಲ, ನಮ್ದು ಅಂತ ಒಂದು ಕಾರ್ ತಗೋಬಾರ್ದ ನಾವು? ಅನ್ನು ಮಗಳನ್ನ ದೊಡ್ಡ ಮನೆಗೆ ಮದುವೆ ಮಾಡಿಕೊಟ್ಟ ಮೇಲೆ ನಿನ್ನ ಆಸೆಗಳು ದೊಡ್ಡದಾಗ್ತಾ ಇದೆ. ಹಾಗಲ್ಲ ರೀ, ಸ್ವಂತ ಮನೆ ಸ್ವಂತ ಕಾರ್ ಇರಬೇಕು ಅಂತ ಯಾರಿಗೆ ತಾನೇ ಆಸೆ ಇರಲ್ಲ ಹೇಳಿ? ಅದು ಅಲ್ಲದೆ ನಮ್ಮ ರಜನಿ ಗಂಡನ ಮನೆಗೆ ನಾವು ನಮ್ಮ ಸ್ವಂತ ಕಾರಲ್ಲೇ ಹೋದ್ರೆ ರಜನಿಗೂ ಖುಷಿ ಆಗುತ್ತೆ. ಆ ಕುಸುಮ ಅವರು ನಮ್ಮನ್ನ ನೋಡಿ ಆಡ್ಕೊಳ್ಳೋದು ತಪ್ಪುತ್ತೆ. ಅದು ಸರಿ ಇನ್ನು ನೋಡೋಣ, ಮುಂದೆ ಅದಕ್ಕೂ ಅನುಕೂಲ ಆಗಬಹುದು. ರೀ, ನನ್ಗೊಂದು ವಿಶೇಷ ಅನ್ಸೋದು ಅಂದ್ರೆ ಈ ಸಲ ಕುಸುಮ ಅವರು ಒಂಚೂರು ಕೊಂಕು ಮಾಡದೆ ಪೂಜೆಗೆ ರಜನಿ ಕೈಯಿಂದ ಕರ್ಸಿರೋದು. ನಾ ಹೇಳಿರ್ಲಿಲ್ಲ, ಸಮಯದ ಜೊತೆ ಎಲ್ಲ ಸರಿ ಹೋಗುತ್ತೆ. ಕಾಲ ಅನ್ನೋದು ಎಂಥವ್ರನ್ನು ಬದಲು ಮಾಡುತ್ತೆ. ಅವ್ರಿಗೂ ಅನ್ಸಿರ್ಬೇಕು, ಹೇಗೂ ರಜನಿ ನಮ್ಮನೆ ಸೊಸೆಯಾಗಿ ಆಯ್ತು, ಈಗ ಏನ್ ಮಾಡಿದ್ರೆ ಏನ್ ಬಂತು ಅಂತ.
ಅಲ್ಲದೆ ನಮ್ಮ ರಜನಿ ಬಗ್ಗೆ ನಿನಗೂ ಗೊತ್ತು, ಅವಳು ಒಳ್ಳೆ ಗುಣದಿಂದ ಎಂಥವ್ರನ್ನ ಬೇಕಾದರೂ ಬದಲು ಮಾಡ್ತಾಳೆ ಅಂತ. ಹೌದು, ರಜನಿಗೆ ಬಂದಿರೋ ಒಳ್ಳೆ ಗುಣಗಳೆಲ್ಲ ನನ್ನಿಂದಾನೇ ಬಂದಿರೋದು. ಹೌದೌದು, ಒಳ್ಳೇದಕ್ಕೆಲ್ಲ ನಿನ್ನ ಮಗಳು, ಅವಳೇನಾದ್ರೂ ಒಂದ್ ಸಣ್ಣ ತಪ್ಪು ಮಾಡ್ಲಿ ನನ್ನ ಮಗಳು ಅಂತ ಜರೀತೀಯ. ಹೌದು, ಮತ್ತೆ ನಮ್ ರಜನಿಗಿರೋ ಒಳ್ಳೆ ಬುದ್ಧಿ ಎಲ್ಲ ನನ್ನಿಂದಾನೇ ಬಂದಿರೋದು. ಓ, ಇದು ಅತಿ ಅನ್ನೋ. ನಮ್ ರಜನಿಗೆ ಹುಟ್ಟೋ ಮಗು ರಜನಿ ತರನೇ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ರಜನಿ ತರನೋ ನಿನ್ ತರನೋ ಇದ್ರೆ ಮುದ್ದಾಗಿರುತ್ತೆ. ತಪ್ಪಿ ಅದೇನಾದ್ರೂ ಕುಸುಮ ಅವ್ರ ತರ ಆಗ್ಬಿಟ್ರೆ ದೇವರೇ ಗತಿ. ಅಪ್ಪ ಅಮ್ಮ ಇನ್ನೂ ಬಂದಿಲ್ಲ. ಛೇ, ಇವತ್ತಾದ್ರೂ ಬೇಗ ಬರುತ್ತಾನೆ. ಕಳೆದು ಹೋದ ದಾರಿಯನ್ನು ಬಿಟ್ಟು ಯಾರದೋ ದಾರಿಯನ್ನು ಕಾಯ್ತಿದ್ಯಲ್ಲ ಮಗಳೇ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ? ನಾನು ಹೇಗೆ ಇಲ್ಲಿಗೆ ಬಂದಿ ಅಂತ ಕೇಳುವ ಮೊದಲು ನೀನು ಯಾಕೆ ಇಲ್ಲಿಗೆ ಬಂದಿ ಅಂತ ಕೇಳ್ಕೊ ಮಗಳೇ. ಇದು ನನ್ನ ಗಂಡನ ಮನೆ. ನಿನ್ನ ಗಂಡನ ಮನೆ, ನಿನ್ನ ಮುಖದ ಮೇಲಿರುವ ಸಂತೋಷ ಇವೆಲ್ಲ ಬರೀ ತಾತ್ಕಾಲಿಕ ಮಗಳೇ. ನೋಡಿ, ಏನೇನೋ ಹೇಳಿ ಹೆದರ್ಸ್ಬೇಡಿ. ನೀವ್ಯಾಕೆ ಇಲ್ಲಿಗೆ ಬಂದ್ರಿ ಅದನ್ನ ಹೇಳಿ. ನಿನ್ನನ್ನು ಮತ್ತೊಮ್ಮೆ ಎಚ್ಚರಿಸಲೆಂದೇ ಬಂದಿದ್ದೇನಮ್ಮ. ನೀನೊಂದುಕೊಂಡಿದ್ದಲ್ಲ ನಿನ್ನದಲ್ಲ, ನಿನ್ನವರಲ್ಲಮ್ಮ. ನಿನ್ನ ಪಾಲಿಗೆ ಪ್ರೀತಿ, ಪ್ರೇಮ, ಮೋಹ ಎಲ್ಲ ತಾತ್ಕಾಲಿಕ. ಜೀವನ ಬರೀ ಕಲ್ಪನೆಯಲ್ಲಿಯೇ ಸಾಗುತ್ತದೆ. ನಿನ್ನ ವಾಸ್ತವ ಬದುಕಿನಲ್ಲಿ ನಿನ್ನ ಆಸೆಗಳು, ತುಮುಲಗಳು ಎಲ್ಲವೂ ಸುಳ್ಳಾಗುವು. ಎಚ್ಚೆತ್ತುಕೊಳ್ಳುವ ದಾರಿ ತುಂಬಾ ಚಿಕ್ಕದಿದೆ. ಈಗಲಾದರೂ ನಿನ್ನ ಒಳಗಳಿನಿಂದ ನೋಡು. ನೀವ್ ಹೇಳ್ತಾ ಇರೋದು ನನಗೊಂದು ಅರ್ಥ ಆಗ್ತಾ ಇಲ್ಲ. ಕಟು ಸತ್ಯಗಳೇ ಹಾಗೆ, ಅರ್ಥವಾಗುವ ಮುನ್ನ ಕಾಲ ಮೀರಿ ಹೋಗಿರ್ತದೆ. ನಿನ್ನ ಸೆರೆಗಲ್ಲಿ ಬೂದಿ ಮುಚ್ಚಿದ ಕೆಂಡವನ್ನು ಸುತ್ತಿಕೊಂಡಿದ್ದೀಯ. ನೀನು ಯಾವುದನ್ನು ಸತ್ಯ ಅಂದುಕೊಂಡಿದ್ದೀಯೋ ಅದು ಸತ್ಯವಲ್ಲ ಮಗಳೇ. ಯಾವುದನ್ನು ಸುಳ್ಳು ಅಂದುಕೊಂಡಿದ್ದೀಯೋ ಅದು ಸುಳ್ಳಲ್ಲ ಮಗಳೇ. ಸತ್ಯ ಸುಳ್ಳಾಗಿ ಸುಳ್ಳು ಸತ್ಯವಾಗುವ ಕಾಲ ಇನ್ನು ಕೆಲವೇ ದಿನಗಳಲ್ಲಿ ನಿನಗೆ ಗೋಚರಿಸುತ್ತದೆ ಮಗಳೇ. ಎಚ್ಚೆತ್ಕೋ ಮಗಳೇ, ಎಚ್ಚೆತ್ಕೋ. ನಿನ್ನ ಪ್ರತಿಯೊಂದು ಹೆಜ್ಜೆಯ ಮೇಲೂ ನಿನಗೆ ನಿಗಾ ಇರಲಿ. ನೋಡಿ, ನಾನು ನನ್ನ ಹೆಜ್ಜೆಗಳನ್ನ ಸರಿಯಾಗಿ ಇಡ್ತಾ ಇದ್ದೀನಿ. ನನಗೇನು ತೊಂದರೆ ಇಲ್ಲ. ನಾನು ನನ್ನ ಗಂಡನ ಜೊತೆ ಸುಖವಾಗೇ ಇದ್ದೀನಿ. ನಿಮ್ಗೆ ಭಿಕ್ಷೆ ಬೇಕಾದ್ರೆ ಬಾಯ್ ಬಿಟ್ಟು ಕೇಳಿ. ಅದನ್ ಬಿಟ್ಟು ಹೀಗೆಲ್ಲ ಹೆದರ್ಸ್ಬೇಡಿ. ಸುಖ ಯಾವಾಗ ಕಳೆದು ಹೋಗುತ್ತದೆ ಅಂತ ಗೊತ್ತೇ ಆಗುವುದಿಲ್ಲ. ಅದು ಗೊತ್ತಾಗುವ ಹೊತ್ತಿಗೆ ಅಲ್ಲಿ ಸುಖವಿರುವುದಿಲ್ಲ, ಬರೀ ದುಃಖವೇ ಇರುತ್ತದೆ. ನಾನು ಮತ್ತೊಮ್ಮೆ ನಿನ್ನನ್ನು ಕಾಣುತ್ತೇನೆ. ನಿನ್ನ ವಾಸ್ತವ ಬದುಕಿನಲ್ಲಿ ನಿನ್ನ ಆಸೆಗಳು, ತುಮುಲಗಳು ಎಲ್ಲವೂ ಎಚ್ಚೆತ್ತುಕೊಳ್ಳುವ ದಾರಿ ತುಂಬಾ ಚಿಕ್ಕದಾಗಿದೆ. ಈಗಲಾದರೂ ನಿನ್ನ ಒಳಗಣ ನೋಡು.
ಹಾಯ್ ರಜನಿ. ಪಾಪ ಬಾನು. ಅಮ್ಮ ಚೆನ್ನಾಗಿದ್ದೀರಾ ಪಾಪ? ಹಾ. ಯಾಕೆ ನೀನು ಇಲ್ಲಿ ನಿಂತಿದ್ಯಾ? ನಮ್ಮನ್ನು ಕಾಯ್ತಿದ್ಯಾ? ಸಾರಿ, ನಾವು ಬರೋದು ಲೇಟ್ ಮಾಡ್ಬಿಟ್ವಿ. ಯಾಕೆ ಬೇಜಾರಲ್ಲಿದ್ಯಾ ಪುಟ್ಟ? ಏನಿಲ್ಲ ಪಾಪ, ಬನ್ನಿ ನೀವು, ಬಾಮ್ಮ. ಬಂದೇ ಬಿಟ್ರಾ? ನಮಸ್ಕಾರ. ನಿಮ್ಮನ್ನು ಕರೆಯೋದಕ್ಕೆ ನಿಮ್ಮ ಮಗಳು ನಮ್ಮನ್ನು ಒಂದು ಮಾತು ಕೇಳಲಿಲ್ಲ. ನೋಡಿ, ನಿಮ್ಮ ಮಗಳು ನಮ್ಮನೆ ಸೊಸೆಯಾಗಿ ಬಂದಮೇಲೆ ಎಷ್ಟು ಬೆಳೆದಿದ್ದಾಳೆ ಅಂತ. ದೊಡ್ಡವ್ರ ಮಾತಿಗೆ ಬೆಲೆನೇ ಇಲ್ಲ. ಪಾಪ ಅವಳೇನು ಮಾಡೋಕ್ಕಾಗತ್ತೆ? ನೀವು ಅವಳಿಗೆ ಅಂಥ ಬುದ್ಧಿ ಕಲಿಸಿಲ್ಲ ಅಂತ ಅನ್ಸುತ್ತೆ. ಪರವಾಗಿಲ್ಲ, ನಾವು ಕರೀದೆ ಹೋದ್ರು ಬಂದಿದ್ದೀರಲ್ಲ, ತುಂಬ ಸಂತೋಷ. ನಾವು ಕರೀದೆ ಯಾರ ಮನೆಗೂ ಹೋಗೋರಲ್ಲ ಕುಸುಮ ಅವರೇ. ಇವತ್ತು ನಮ್ಮ ಮಗಳ ತಾಳಿ ಶಾಸ್ತ್ರ ಅಂತ ಮಾತ್ರ ಬಂದಿರೋದು ಇಲ್ಲಿಗೆ. ನಿಮ್ಮ ಮಗಳು ಎಲ್ಲರ ಮುಂದೆ ತಾಳಿ ಕಟ್ಸ್ಕೊಂಡಿದ್ದಿದ್ರೆ ನಾವು ಯಾಕೆ ಇವತ್ತು ತಾಳಿ ಶಾಸ್ತ್ರ ಅಂತ ಮಾಡ್ತಾ ಇದ್ವಿ? ನಿಮ್ಮ ಮಗಳು ಕುತ್ತಿಗೆಗೆ ತಾಳಿ ಬೀಳೋದನ್ನ ಎಲ್ಲರೂ ನೋಡಲಿ ಅಂತಾನೆ ಇವತ್ತು ಈ ತಾಳಿ ಶಾಸ್ತ್ರ ಮಾಡ್ತಾ ಇರೋದು. ಕುಸುಮ ಅವರೇ, ಹಳೆ ವಿಷಯಗಳನ್ನು ಮಾತಾಡೋದು ಬೇಡ ಅಲ್ವಾ? ಹೌದು ಹೌದು, ನಿಮ್ಮ ಮನ್ಸಿಗೆ ನೋವಾಗ ವಿಚಾರನ ಪದೇ ಪದೇ ನೆನ್ಪು ಮಾಡಿ ನಿಮಗೆ ಯಾಕೆ ಇನ್ನಷ್ಟು ನೋವು ಮಾಡೋದು? ಅದ್ರ ಬಗ್ಗೆ ಮಾತಾಡೋದೇ ಬೇಡ, ಸರಿನಾ? ನಮಸ್ಕಾರ ಬೀಗ್ರೆ. ಯಾಕೆ ಇಲ್ಲೇ ನಿಂತ್ಕೊಂಡ್ಬಿಟ್ರಿ? ಕುಸುಮ ಅವರು ನಮ್ಮ ಯೋಗಕ್ಷೇಮ ವಿಚಾರಿಸ್ತಾ ಇದ್ರು, ಅದಕ್ಕೆ ಇಲ್ಲೇ ನಿಂತುಬಿಟ್ವಿ. ಓ ಬನ್ನಿ, ಪ್ಲೀಸ್ ಕಮ್. महागणाधिपतये नमः. ध्यायामि, ध्यानं समर्पयामि, आवाहयामि, रत्नसिंहासनं समर्पयामि, पादारविन्दयोः पाद्यं समर्पयामि, हस्तारविन्दयोः अर्घ्यमर्घ्यं समर्पयामि, मुखे आचमनं समर्पयामि. ओम सुमुखाय नमः. आवात श्री महागणाधिपतये नमः. मनसोभिष्ट प्रार्थनां समर्पयामि. गुलकंड नैवेद्यं नैवेदयामि. अनया पूजाविधानेन श्री महागणदेवता सुप्रीता सुप्रसन्न वरदा भवंतो. महागणपतिನ ಪ್ರಾರ್ಥನೆ ಮಾಡ್ಕೊಳ್ಳೋದು. सर्वमंगल मांगल्ये शिवे सर्वार्थसाधिके शरण्ये त्र्यंबके देवी नारायण नमोस्तुते. मांगल्यदेवताभ्यो नमः. ध्यायामि, ध्यानं समर्पयामि, आवाहयामि, रत्नसिंहासनं समर्पयामि, धूपार्थं दीपार्थं अक्षतान् समर्पयामि. कृष्ण पूजा मैडम. ओम हरिद्रारंजिते देवी सौभाग्यदायिनी हरिद्रांजलिकाचामि गृहाणाधिपराम्बिके हरिद्राचूर्णं समर्पयामि. सर्वार्थसाधिके शरण्ये त्र्यंबके देवी ध्यान आवाहनादि षोडशोपचार पूजां समर्पयामि. ಮಾಂಗಲ್ಯ ಧಾರಣೆ ಆಗ್ಬೋದಾ? ಹಾಂ, ಆಗ್ಬೋದು. ಹಿರಿಯಕರಿಗೆಲ್ಲ ಮಾಂಗಲ್ಯ ಮುಟ್ಟಿಸ್ಕೊ.
ಮಾಂಗಲ್ಯ ಧಾರಣೆ ಮಾಡಿಸ್ಬೋದಾ? ಮಾಡಿಸಿ. ನೋಡಪ್ಪ ಮಾಂಗಲ್ಯ ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನ ಕಂಠೆ ಭದ್ರಾಸುಗೆ ಸಂದೀರ್ಘಕಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣ ನಮೋಸ್ತುತೇ. ಮಾಂಗಲ್ಯ ಕೃಷ್ಣ ಮಾಡಪ್ಪ. ದೊಡ್ಡವರಿಗೆ ಅರಿಶಿನ ಕುಂಕುಮ ಕೊಟ್ಟು ಆಶೀರ್ವಾದ ತೊಗೊಳಮ್ಮ.